ಕಲಬುರಗಿಯ ಕೋಟೆ ಆವರಣದಲ್ಲಿರುವ ಸ್ವಯಂಭೂ ಸೋಮೇಶ್ವರ ದೇವಸ್ಥಾನ ವಿವಾದ. ಕೋಟೆ ಆವರಣದಲ್ಲಿ ಶಿವಲಿಂಗ ಪೂಜೆ ಮಾಡಲು ಮುಂದಾದ ಹಿಂದೂ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹಮನಿ ಕೋಟೆ ಒಳಗಿರುವ ಸ್ವಯಂಭೂ ಸೋಮೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗಕ್ಕೆ ಶಿವರಾತ್ರಿ ನಿಮಿತ್ತವಾಗಿ ಪೂಜೆಗೆ ಅವಕಾಶ ಕೊಡುವಂತೆ ಕೋಟೆ ಮುಂಭಾಗದಲ್ಲಿ ಧರಣಿ ನಡೆಸಿದ್ರು. ಪುರಾತತ್ವ ಇಲಾಖೆ ವ್ಯಾಪ್ತಿಯಡಿ ದೇವಾಲಯ ಬರುವ ಹಿನ್ನೆಲೆಯಲ್ಲಿ ಪೂಜೆಗೆ ಪೊಲೀಸರು ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಿಂದೂ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದರು. ಜಗತ್ ಸರ್ಕಲ್ ವರೆಗೂ ನೀವೇ ಇರ್ತೀರಿ, ಅಲ್ಲಿ ಖಾಲಿ ಚೌಕ್ರಿಂದ ಬರುತ್ತೆ. ಅದೇ ಮುಸಲ್ಮಾನ್ ಸಮಾಜದವರು ನಮಗೆ ಜ್ಯೂಸ್ ಕೊಡ್ತಾರ, ನೀರು ಕೊಡ್ತಾರ. ಈ ತರ ಇರ್ಬೇಕಾದ್ರೆ ಅಲ್ಲಿ ಆದಂತ ಕೋಮುಗಲ್ವೆ ಇಲ್ಲಿ ಆಗ್ತೈತಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಆದೇಶ ಅದ, ನಿಮ್ಮ ಇದ್ರೊಳಗಿದ್ದಂತ ಸುಪ್ರೀಂ ಕೋರ್ಟ್ ನ ಆದೇಶ ಅದ, ಅಲ್ಲಿ ಯಾರ್ಯಾರು ಅತಿಕ್ರಮ ಮಾಡ್ಯಾರ ಅವ್ರು ಹೊರಗೆ ಹಾಕ್ರಿ ಅಂತ ಹೇಳಿ. ಅದನ್ನ ಅವ್ರು ಮಾಡ್ತಾ ಇಲ್ಲ. ನಮಗೆ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ತಡೆ ಹಿಡಿಯಾಕತ್ತ, ನಮಗೆ ಯಾಕಂತ ಗೊತ್ತಾಗ್ಬೇಕು. ನಾವು ಇದನ್ನ ನೀವು ನೋಡಿ ಸರ್, ನಮಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ. ನಮಗೇನು ಅಂತಂದ್ರೆ ನಮಗೆ ಪೂಜೆಗೆ ಅವಕಾಶ ಕೊಡ್ಬೇಕು. ಇಲ್ಲ ಅಂತಂತಂದ್ರೆ ನೀವು ಏನ್ ಮಾಡ್ತೀವಿ ಸರ್, ಅದೇ ಒಂದೆರಡು ಕೇಸ್ ಹಾಕ್ಬೋದು, ಜೈಲಿಗೆ ಹಾಕ್ಬೋದು ಸರ್. ನಾವು ರೆಡಿ ಸರ್. ಡಿಪಾರ್ಟ್ಮೆಂಟ್ ನಾವು ಹೆಂಗ ಅಂತಂತಂದ್ರೆ ನಿಮ್ಗೆ ಬಿಡ್ಲಾರ ಸಂಬಂಧ ಅದ ಸರ್. ನಿಮ್ಮ ಬಿಟ್ಟೇನು ಹೊರಗಿಲ್ಲಲ್ಲ. ನಮಗೆ ಏನ್ ಬೇಜಾರಾಗಿರುತ್ತೋ ಅಂತಂದ್ರೆ ಇನ್ನ ತನಕನು ಕಲಬುರಗಿ ಒಳಗ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಇಷ್ಟ್ಯಾಕ್ ಅತ್ಯಾಚಾರ, ಇಷ್ಟ್ಯಾಕ್ ಅನ್ಯಾಯ, ನಾವು ಏನ್ ಮಾಡಕ್ ಹೊಂತೀವಿ ನಮಗೆ ಹೇಳ್ಬೇಕು. ಡಿಪಾರ್ಟ್ಮೆಂಟ್ ಅಂಡ್ರೆ ಬರುತ್ತೆ ಅಂತಂತಂದ್ರೆ ಅವ್ರಲ್ಲಿ ಏನು ಡ್ಯೂಟಿ, ಅಲ್ಲಿ ಇದ್ದಂತ ಗುಡಿಯನ್ನ ಪ್ರತಿನಿತ್ಯ ಸಾರ್ವಜನಿಕರಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಇದ್ದಂತ ಏನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬಂದಂತ ಏನೇನು ಸಾಮಗ್ರಿಗಳು ಏನೇನು ಬರ್ತಾವ, ಇವತ್ತು ಶಿಲೆ ಆಗಿರ್ಲಿ, ಪಿಲ್ಲರ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅನ್ನೋದು ಅವ್ರ ಜವಾಬ್ದಾರಿ. ಅವ್ರಲ್ಲಿ ಏನ್ ಮಾಡ್ಯಾರ, ಹೋದ ವರ್ಷ ಆ ಕಾನೂನು ಪ್ರಕಾರ ಹಚ್ಚಿ ಅವರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ, ಇಂಥ ಕಾನೂನು ಉಲ್ಲಂಘನೆ ಅಂತ. ನೀವು ಅದೇ ಕಾನೂನು ಪ್ರಕಾರ ಕೋರ್ಟಿಗೆ ಹೋಗಿ ನಮ್ಮ ಕೆಲಸ ಕಾನೂನು ಪಾಲನೆ ಮಾಡಿ. ನೀವು ಅವು ಇವೆಲ್ಲ ಹೇಳಿದ್ರೆ ನಾವು ಏನು ಇದನ್ನು ಮಾಡೋಕ್ಕಾಗಲ್ಲ. ಕಾನೂನು ಪಾಲನೆ ಮಾಡೋದು ನಮ್ಮ ಕೆಲಸ. ನಿಮ್ಮ ಪರವಾಗಿ ಕಾಣಿದ್ರು ನಾವು ಪಾಲನೆ ಮಾಡ್ತೀವಿ. ಯಾರ ಪರವಾಗಿ ನಮ್ಮ ಈ ದೇಶದಲ್ಲಿ ಕಾನೂನು ಪಾಲನೆ ಮಾಡೋದು ಕೆಲಸ ನಾವು ಪಾಲನೆ ಮಾಡ್ತೀವಿ. ದಯಮಾಡಿ ನೀವು ನಮ್ಗೆ ಇವತ್ತಿನ ದಿವಸ ಶಿವರಾತ್ರಿ ದಿನ ನಾವು ಕಲಬುರಗಿ ಕಿಲೆಯಲ್ಲಿದ್ದಂತ ದೇವಸ್ಥಾನಕ್ಕೆ ಪೂಜೆಗಂತ ನಾವು ಬಂದಿದ್ವಿ. ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತೆ ಅಲ್ಲಿದ್ದಂತ ಗುಡಿಗೆ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದು ಮಾತನ್ನ ಹೇಳ್ತಾರಂತೆ. ಅದನ್ನ ನಾವು ಖಂಡಿಸ್ತೇವೆ. ಇದೇ ವರ್ಷ ಅಂತಲ್ಲ, ಸುಮಾರು 2 ರಿಂದ 3 ವರ್ಷ ಸತತಗಳ ಕಾಲ ನಾವು ಅಲ್ಲಿ ಪೂಜೆ ಮಾಡ್ತಾನೆ ಬಂದಿದ್ದೇವೆ. ಈ ವರ್ಷ ಯಾಕೆ ಈ ತರದ ಒಂದು ನಿರ್ಬಂಧ ಅಂತ ಅನ್ನೋದನ್ನ ನಾವು ಇಲ್ಲಿಯ ಇಲಾಖೆಗೆ ಮತ್ತು ನಮ್ಮ ಆಡಳಿತಕ್ಕೆ ಕೇಳಬೇಕಾಗುತ್ತೆ. ಇಷ್ಟು ಮೇಲೆ ನಾವು ಏನು ಹೇಳ್ತೀವಿ ಅಂತಂತಂದ್ರೆ, ಕಲಬುರಗಿಯಲ್ಲಿ ಹಿಂದೂಗಳಾಗಿರ್ಬೋದು, ಹಿಂದೂ ದೇವಸ್ಥಾನ ಪೂಜೆಗಳಿಗೆ ಎಷ್ಟು ನಿರ್ಬಂಧನ ಇದೆ ಮತ್ತು ಎಷ್ಟು ತೊಂದರೆಗಳಿದೆ ಅಂತಂತ ಎಲ್ಲ ಹಿಂದೂ ಸಮಾಜದವರು ಎಚ್ಚೆತ್ತುಕೋಬೇಕು. ಈಗಾದರೂ ಹಿಂದೂ ಸಮಾಜದವರು ಎಚ್ಚೆತ್ತುಕಿಲ್ಲ ಅಂತಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂದೂಗಳು ಅಳಿಯುವ ಕಷ್ಟ ಆಗುತ್ತೆ ಅಂತ ನಾವು ಒಂದು ಮಾತನ್ನ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.